ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 9 ಏಪ್ರಿಲ್ 2026. मुरली महावाक्यಗಳು मीठे बच्चे, तुम अभी सत्य बाप द्वारा सच्ची बातें सुन सोजरे में आए हो तो तुम्हारा कर्तव्य है सबको अंधियारी से निकाल सोजरे में लाना. ಮಧುರ ಮಕ್ಕಳೇ, ತಾವೀಗ ಸತ್ಯ ತಂದೆಯ ಮೂಲಕ ಸತ್ಯ ಮಾತುಗಳನ್ನು ಕೇಳಿ ಪ್ರಕಾಶದಲ್ಲಿ ಬಂದಿದ್ದೀರಿ, ಬೆಳಕಿನೊಳಗ ಬಂದಿದ್ದೀರಿ ಅಂದ ಮೇಲೆ ತಾವು ಸಹ ಎಲ್ಲರಿಗೂ ಕತ್ತಲೆಯಿಂದ ಬೆಳಕಿಗೆ ಕರೆದುಕೊಂಡು ಹೋಗಬೇಕಾಗಿದೆ. ಬಾಬಾ ಹೇಳ್ತಾರೆ, ಸತ್ಯ ಬಾಬಾರವರ ಮೂಲಕ ಸತ್ಯ ಮಾತುಗಳನ್ನು ಕೇಳಿ ಪ್ರಕಾಶದಲ್ಲಿ ಬಂದಿದ್ದೀರಿ. ಅಂದರೆ ಸತ್ಯ ಬಾಬಾ ಯಾರು ಅವಿನಾಶಿ ಬಾಬಾ ಅದಾರ, ಈ ನಾಟಕದಲ್ಲಿ ಯಾವಾಗ ಬಂದರೂ ನಮಗೆ ಸತ್ಯವಾದ ಅವಿನಾಶಿ ಜ್ಞಾನವನ್ನು ಕೊಟ್ಟರು. ಆವಾಗ ಈ ಬುದ್ಧಿಗೆ, ಈ ಮನಸ್ಸಿಗೆ ಪ್ರಕಾಶ, ಬೆಳಕು, ದಾರಿ ಸಿಕ್ತು. ದಾರಿ ಏನಂತ ಸಿಕ್ತು? ಇಲ್ಲಿವರೆಗೆ ನಾವು ಕತ್ತಲೆ ಒಳಗಿದ್ವಿ, ನಮಗೆ ಪ್ರಕಾಶ ಸಿಕ್ತು. ಕತ್ತಲೆ ಅಂದರೆ ನನ್ನನ್ನು, ಅವಿನಾಶಿಯಾಗಿರುವ ಸತ್ಯವನ್ನು ಮರೆತು ವಿನಾಶವಾಗುವ ದೇಹವನ್ನು ನಾನು ಅಂತ ತಿಳಿದಿರೋದು, ಟೆಂಪ್ರರಿ ಆಗಿರುವ ಸಂಬಂಧಗಳೇ ನನ್ನ ಸ್ವಂತ ಸಂಬಂಧ ಅಂತ ತಿಳ್ಕೊಂಡಿರೋದು, ನಾಟಕವನ್ನು ರಿಯಲ್ ಅಂತ ಫೀಲ್ ಮಾಡಿರೋದು, ನಾಟಕದಲ್ಲಿರುವಂತಹ ಮಾನ, ಅಪಮಾನ, ನಿಂದ, ಸ್ತುತಿ ಇವುಗಳನ್ನು ಸಮಾನವಾಗಿ ನೋಡದೆ, ನಾಟಕ ಅಂತ ತಿಳ್ಕೊಳ್ಳದೆ, ಇವೆಲ್ಲವುಗಳನ್ನು ನಿಜ ಅಂತ ತಿಳಿದು ದುಃಖದಲ್ಲಿ ದುಃಖಿಯಾಗಿ, ಸುಖದಲ್ಲಿ ಸುಖ ನಿಜ ಅಂತ ತಿಳ್ಕೊಂಡು ಏನು ಮುಳುಗಿ ಹೋಗ್ಬಿಟ್ಟಿದ್ವಿ, ಕತ್ತಲೆಯೊಳಗೆ ಹೋಗ್ಬಿಟ್ಟಿದ್ವಿ. ಕತ್ತಲೆಯಲ್ಲಿರುವಂತಹ ನಮಗೆ ನಿರಾಕಾರ್ ಬಾಬಾ, ಸತ್ಯ ಬಾಬಾ ತಮ್ಮ ಸತ್ಯ ಜ್ಞಾನದ ಆಧಾರದಿಂದ ನಮ್ಮನ್ನು ಪ್ರಕಾಶದಲ್ಲಿ ತಂದಿದ್ದಾರೆ. ಹೇಗೆ ಈ ಸತ್ಯ ತಮಗೆ ಗೊತ್ತಾಗಿದೆ? ಪಾತ್ರದಲ್ಲಿರುವ ಸುಖ ದುಃಖ, ಪಾತ್ರದಲ್ಲಿರುವ ಶಾಂತಿ ಅಶಾಂತಿ ಇವು ಟೆಂಪ್ರರಿ ಇವೆ. ಆತ್ಮ ಪಾತ್ರದ ಸುಖ ದುಃಖದಿಂದಲೂ ಪರೆ ಸದಾ ಸುಖಿ, ಸದಾ ಶಾಂತ ಇದೆ ಅನ್ನುವ ಸತ್ಯವನ್ನು ನೀವೆಲ್ಲರಿಗೂ ಹೇಳಬೇಕಂತಾರೆ ಬಾಬಾ. ಅವರಿಗೂ ಕೂಡ ಪ್ರಕಾಶದೊಳಗೆ ತಗೊಂಡು ಬರಬೇಕು. ಯಾಕಂದ್ರೆ ಅವರು ಅಂಧಕಾರದಲ್ಲಿದ್ದಾರೆ. ಅವರೆಲ್ಲ ಜಗತ್ತಿನಲ್ಲಿ ಯಾರಿಗೆ ಈ ಸತ್ಯ ಜ್ಞಾನ ಗೊತ್ತಿಲ್ವೋ ಅವರು ಅಂಧಕಾರದಲ್ಲಿದ್ದಾರೆ ಅಂದ್ರೆ ಅರ್ಥಾತ್ ಈಗ ತಮ್ಮನ್ನು ಅವರು ಒಂದು ಸತ್ಯವಾದ, ಅವಿನಾಶಿಯಾದ, ಸದಾ ಅಮರವಾದ ಆತ್ಮ ಎನ್ನುವ ಬದಲು ತಮ್ಮನ್ನು ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ, ಒಬ್ಬ ಸಾಯುವ ಅಥವಾ ಒಂದಿಲ್ಲ ಒಂದು ದಿನ ಸಮಾಪ್ತವಾಗುವ ಆ ಮನುಷ್ಯನೆಂಬ ಭಾನದೊಳಗದಾರ. ಇದೇ ದೊಡ್ಡ ಅಜ್ಞಾನ. ಅದಕ್ಕಾಗಿ ಎಲ್ಲರಿಗೂ ಈ ಸತ್ಯವನ್ನು ತಿಳಿಸಬೇಕಾಗಿದೆ. प्रश्न, जब तुम बच्चे किसी को ज्ञान सुनाते हो तो कौन से एक बात जरूर याद रखो. ಯಾವಾಗ ತಾವು ಮಕ್ಕಳು ಇನ್ನೊಬ್ಬರಿಗೆ ಜ್ಞಾನ ಹೇಳುವಾಗ ಯಾವ ಒಂದು ಮಾತು ಸದಾ ನೆನ್ಪಿಟ್ಕೊಂಡಿರಬೇಕು ಅಂತಾರೆ ಬಾಬಾ. उत्तर, मुख से बार बार बाबा बाबा कहते रहो, इससे अपनापन समाप्त हो जाएगा. ವಿಶೇಷ ಅಂಡರ್ಲೈನ್ ಮಾಡಬೇಕಾಗಿರುವಂಥದ್ದು, ಯಾರಿಗೆ ನೀವು ಜ್ಞಾನ ಹೇಳುವಾಗ, ಅದು ಚಿತ್ರ ಪ್ರದರ್ಶನ ಇರಲಿ, ಬಾಬಾರ ಮುರಳಿ ಇರಲಿ, ಬಾಬಾರ ನಾಲೆಜ್ ಇರಲಿ, ಭಾಷಣ ಇರಲಿ, ಯಾರಿಗಾದರೂ ಹೇಳುವಾಗಲೇ ಪದೇ ಪದೇ ಬಾಬಾ ಹೀಗೆ ಹೇಳ್ತಾರೆ ಅಂತ, ಅಂದರೆ ಪರಮಾತ್ಮ ತಂದೆ ಹೀಗೆ ಹೇಳ್ತಾರೆ ಅಥವಾ ಬಾಬಾ ಹೀಗೆ ಹೇಳ್ತಾರೆ ಅನ್ನುವಂಥದ್ದು ಜರೂರು ಬಳಸಬೇಕು. ಯಾಕೆ ಬಳಸಬೇಕು? ಬಾಬಾ ಹೇಳ್ತಾರಂತ ಬಳಸಿದಾಗ್ಲೇ ಅಪನಾಪನ್ ಸಮಾಪ್ತ ಆಗಿ ಹೋಗ್ತದೆ. ಅಪನಾಪನ್ ಅಂದ್ರೆ ನಾ ಅನ್ನುವ, ಇದು ನಂದು ಎನ್ನುವ, ಅಂದರೆ ನನ್ನ ನಾಲೆಜ, ನನ್ನ ಬುದ್ಧಿವಂತಿಕೆ, ನನ್ನ ಟ್ಯಾಲೆಂಟ್ ಅನ್ನುವಂಥದ್ದೇನು ಈಗೋ ಇದೆ ಮನಸ್ಸಿನೊಳಗೆ, ಅದು ಸಮಾಪ್ತಾಗಿ ಹೋಗ್ತದೆ. ಅದಕ್ಕೆ ನಾವು ಯಜ್ಞದಲ್ಲಿ ನೋಡ್ತೀವಿ, ದಾದೀಜಿಯವರು, ಇವನ್ ಮಮ್ಮ ಆಗಲಿ ಬಾಬಾ ಆಗಲಿ, ಮಮ್ಮಾರವರು, ಬಾಬಾರವರು ಹಾಗೂ ದಾದೀಜಿಯವರೊಳಗೆ ನೋಡಿದ್ದು ಏನು ಅಂತಂದರೆ, ದಾದಿ ಇವನ್ ಪ್ರಕಾಶ್ಮಣಿ ದಾದೀಜಿಯವರಿರಲಿ, ಜಾನಕಿ ದಾದೀಜಿಯವರಿರಲಿ, ನನಗೆ ಹೀಗೆ ಅನಿಸಿದೆ ಅಂತ ಹೇಳ್ತಿರ್ಲಿಲ್ಲ, ದಾದೀಜಿಗೆ ಹೀಗೆ ಅನಿಸಿದೆ ಅಂತ ಹೇಳ್ತಿದ್ರು. ಇದು ದಾದೀಜಿಯವರು ಇದು ನಾನು ಹೇಳ್ತಾ ಇದ್ದೀನಿ ಅಂತ ಅಂತಿರಲಿಲ್ಲ.
ದಾದೀಜಿ ಹೀಗೆ ಹೇಳ್ತಾ ಇದ್ದಾರಾ, ಅದಕ್ಕೆ ಮಾಡ್ರಿ ಅಂತ ಹೇಳ್ತಿದ್ರು. ಅಂದ್ರೆ ಏನರ್ಥ? ದಾದೀಜಿ ಎಂದಿಗೂ ನಾನು, ಇದು ನನ್ನ ಆದೇಶ ಅಂತ ಹೇಳಲಿಲ್ಲ. ಅದಕ್ಕೆ ಅವ್ರು ಯಾವಾಗಲೂ ತಮ್ಮನ್ನ ರೋಲ್ನ ರೂಪದಲ್ಲಿ, ಅಂದರೆ ನಾನಂತೂ ಆತ್ಮ ಇದ್ದೀನಿ, ನಾನಂತೂ ಈ ಪಾತ್ರದಿಂದ ಪರೇ ಇದ್ದೀನಿ, ಬಟ್ ಈ ಪಾತ್ರ ಏನು ಹೇಳ್ತಾ ಇದೆ ಅದಕ್ಕೂ ಕೂಡ ನಾನು ಅಂತ ಹೇಳ್ತಿರ್ಲಿಲ್ಲ. ನಾ ಹೇಳ್ತಿದ್ದೀನಲ್ಲ, ಇದು ನಾನು ಮಾಡಿದ್ದು, ಇದು ನಾನೇ ಹೇಳಿದ್ದು ಅಂತ ಅನ್ಕೋತಿರ್ಲಿಲ್ಲ, ದಾದೀಜಿಯವ್ರು ಹೇಳಿದ್ದು ಅಂತ. ಅದಕ್ಕೆ ನಾ ಅನ್ನುವಂಥದ್ದು ಬಳಸ್ಬೇಡ್ರಿ ಅಂತಾರೆ ಬಾಬಾ. ವರ್ಸಾಬಿ ಯಾದ್ रहेಗ. ಎಷ್ಟೆಷ್ಟು ಇನ್ನೊಬ್ಬರಿಗೆ ಜ್ಞಾನ ಹೇಳುವಾಗ ಬಾಬಾ ಹೀಗೆ ಹೇಳ್ತಾರ, ಬಾಬಾ ಹೀಗೆ ತಿಳಿಸ್ಕೊಡ್ತಾರ ಅಂತ ನೀವು ಹೇಳಿಬಿಟ್ರೆ, ಬಾಬಾ ನೆನಪಿರೋದ್ರ ಜೊತೆಗೆ ಬಾಬಾನ ಆಸ್ತಿನೂ ನೆನಪಿರ್ತದ. ಬಾಬಾ कहने से ಸರ್ವವ್ಯಾಪಿ का ज्ञान पहले से ही खत्म हो जाता. ಅಪ್ಪ ಪರಮಾತ್ಮ ನಮ್ಮ ಅಪ್ಪ ಅಂದಮೇಲೆ ಪರಮಾತ್ಮ ನನ್ನೊಳಗಿರಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಪ್ರೀತಿ ಇರ್ಬೋದು, ಪರಮಾತ್ಮನ ಸ್ನೇಹ ಇರ್ಬೋದು, ಶಕ್ತಿ ಇರ್ಬೋದು, ಪರಮಾತ್ಮನೇ ನನ್ನೊಳಗಿರಕ್ಕೆ ಹೆಂಗೆ ಸಾಧ್ಯ? ಯಾಕಂದ್ರೆ ಪರಮಾತ್ಮ ನಮ್ಮೆಲ್ಲರ ತಂದೆ ಅದಾರ, ನನ್ನ ತಂದೆ ಅದಾರ ಅಂದಮೇಲೆ ಪರಮಾತ್ಮ ಸರ್ವವ್ಯಾಪಕ ಅಲ್ಲ. अगर कोई कहे भगवान सर्वव्यापी है तो बोलो बाबा सबके अंदर कैसे हो सकता? ಯಾರಾದರೂ ಹೇಳ್ತಾರೆ ಇಲ್ಲ ಪರಮಾತ್ಮ ಸರ್ವವ್ಯಾಪಿ ಅಂತ, ಅವ್ರಿಗೆ ಹೇಳ್ರಿ, ಅರೆ ಅಪ್ಪ ಎಂದಾದರೂ ಎಲ್ಲರೊಳಗಿರಕ್ಕೆ ಹೆಂಗೆ ಸಾಧ್ಯ ಅದ? ಅಪ್ಪ ಎಲ್ಲರೊಳಗೆ ಅಪ್ಪನ ಪ್ರೀತಿ ಇದೆ, ಶಕ್ತಿ ಇದೆ, ರಕ್ತ ಇದೆ, ಆದ್ರೆ ಅಪ್ಪ ಹೆಂಗೆ ಒಳಗಿರೋದಿಲ್ವೋ ಬಾಬಾ ಹೇಳ್ತಾರೆ, ಎಲ್ಲರಿಗೂ ಹೇಳ್ರಿ ಪರಮಾತ್ಮ ಸರ್ವಶಕ್ತಿಮಾನ್, ಸ್ವತಂತ್ರ, ಶ್ರೇಷ್ಠ, ಸರ್ವೋಚ್ಚ ಶಕ್ತಿ ಇದ್ದಾರ, ಅವರು ಎಲ್ಲದರಿಂದ ಪರಿ ಇದ್ದಾರ, ಅವ್ರು ನಮ್ಮೆಲ್ಲ ಆತ್ಮರ ತಂದೆ ಇದ್ದಾರೆ ಅನ್ನುವಂಥ ಮಾತು ಎಲ್ಲರಿಗೂ ತಿಳಿಸ್ಕೊಡ್ರಂತಾರೆ ಬಾಬಾ. धारनेಗಾಗಿ मुख्य सार पहला, सिर पर जो पापों का बोझ है उसे योग अग्नि से भस्म करना है. ತಲೆ ಮೇಲೆ ಯಾವ ಪಾಪದ ಹೊರೆ ಇದೆ ಅದನ್ನು ಯೋಗದ ಅಗ್ನಿಯಿಂದ ಭಸ್ಮ ಮಾಡ್ಕೋಬೇಕಾಗಿದೆ. ಪಾಪದ ಹೊರೆ ಅಂದರೆ, ಪಾಪ ಅಂದರೆ ಏನು? ಇಲ್ಲಿವರೆಗೆ ದ್ವಾಪರ ಯುಗದಿಂದ ಇಲ್ಲಿವರೆಗೆ ಅಜ್ಞಾನ ಕಾಲದೊಳಗ ನಾನು ಎನ್ನುವ ಆತ್ಮದ ಅವಿನಾಶಿ ಸತ್ಯವನ್ನು ಮರೆತು ಸಾಯುವ ದೇಹವನ್ನು ನಾನು ಅಂತ ತಿಳ್ಕೊಂಡಿರುವಂತಹ ಎಷ್ಟೆಲ್ಲ ಎಕ್ಸ್ಪೀರಿಯನ್ಸಸ್ ಅದಾವು, ಎಷ್ಟೆಲ್ಲ ಸ್ಮೃತಿಗಳದಾವ, ಎಷ್ಟೆಲ್ಲ ಸಂಸ್ಕಾರಗಳದಾವ. ಇದೇ ಪಾಪ. ಎಲ್ಲ ದೇಹವಾನದ ನೆನಪುಗಳು, ಎಲ್ಲ ದೇಹವಾನದ ಅನುಭವಗಳು, ಸಂಸ್ಕಾರಗಳನ್ನು ಇವೆಲ್ಲ ಬಾಬಾ ಹೇಳ್ತಾರೆ ಇದೇ ಪಾಪ. ಈ ಎಲ್ಲ ಪಾಪವನ್ನು ಯೋಗದ ಅಗ್ನಿಯಿಂದ ಭಸ್ಮ ಮಾಡಿಕೊಡ್ರಿ. ಬುದ್ಧಿ ಸೆ ದೇಹ ಸಹಿ ದೇಹಗೆ ಸಬ್ ಸಂಬಂಧ छोड़ एक बाबा को याद करना है. ಬುದ್ಧಿಯಿಂದ ದೇಹ ಅಂದರೆ ನಾನು ಅಂದರೆ ಪುರುಷ, ನಾನು ಅಂದರೆ ಸ್ತ್ರೀ ಅಂತನೋ, ಅಥವಾ ನಾನು ಅಂದರೆ ಯುವತಿ, ನಾನು ಅಂತಂದ್ರೆ ಅತ್ತಿ ಅನ್ನುವಂಥದ್ದಿದೆ ಒಳಗಡೆ ಸೂಕ್ಷ್ಮ ರೂಪದೊಳಗೆ ಆ ಸಂಬಂಧ. ಮತ್ತು ಬಾಬಾ ಹೇಳ್ತಾರ ದೇಹದ ಎಲ್ಲ ಸಂಬಂಧಗಳು, ದೇಹದ ಎಲ್ಲ ಸಂಬಂಧ ಅಂದ್ರೆ ಫಸ್ಟ್ ನನ್ನ ಜೊತೆಗೆ, ನಾವೊಬ್ಬರಿಗೆ ಅತ್ತೆ, ನಾವೊಬ್ಬರಿಗೆ ಅಕ್ಕ, ನಾನೊಬ್ಬರಿಗೆ ಈ ರೋಲ್ ಒಬ್ರಿಗೆ ಏನಾಗಿದೆ ತಂಗಿ ಆಗಿದೆ, ಈ ರೋಲ್ ಯಾರಿಗೋ ಬೇರೆ ಬೇರೆ ಸಂಬಂಧಗಳೊಳಗೆ ಬಾಬಾ ಹೇಳ್ತಾರೆ ನಾನು ಅನ್ನೋದು ಮತ್ತು ನನಗಿರುವ ಸಂಬಂಧಗಳು ಮತ್ತು ಏನು ಧರ್ಮ ಇದೆಯಲ್ಲ, ನಾವು ಹಿಂಗೆ ಇವ್ರ ಪಕ್ಕಿ ಅನ್ನುವಂಥದ್ದು ಏನಿದೆಯಲ್ಲ ಇದು ಕೂಡ ಸಮಾಪ್ತ ಆಗಿ ಹೋಗ್ಬೇಕಂತಾರೆ ಬಾಬಾ ನೆನಪಿನಿಂದ ಇವೆಲ್ಲವನ್ನ ಬಿಟ್ಬಿಡ್ರಿ. सेकेंड पॉइंट, पुकारने व चिल्लाने के बजाय अपने शांत स्वधर्म में स्थित रहना है. ಶಾಂತಿ ಗಲೆ ಕಾ ಹಾರ್ ಹೇನಾ. ಬಾಬಾ ಹೇಳ್ತಾರೆ ಯಾವುದೋ ಒಂದು ವಿಷಯಗಳು ವಿಪರೀತ ಆದಾಗ, ಆ ಕೆಲಸಗಳಾಗದೇ ಇರುವಾಗ ನಾವು ಕೆಲವೊಮ್ಮೆ ಚೀರಾಡ್ತೀವಿ, ಒದರಾಡ್ಲಿಕ್ಕೆ ಶುರು ಮಾಡ್ತೀವಿ. ಬಾಬಾ ಅಂತಾರ ಚಿಲ್ಲಾನೆ ಸೆ ಅವ್ರ ಪುಕಾರ್ನೆ ಸೆ ಬಜಾಯ್, ಒದರಾಡುವ ಚೀರಾಡುವ ಬದಲಾಗಿ ನಿಮ್ಮ ಶಾಂತ ಸ್ವಧರ್ಮದಲ್ಲಿ ಸ್ಥಿತ ಆಗಿಬಿಡ್ರಿ ಅಂತಾರೆ ಬಾಬಾ. ಯಾಕೆ ಅಂದರೆ ಶಾಂತಿನೇ ನಿಮ್ಮ ಕೊರಳ ಹಾರಾಗಿದೆ. ದೇಹ ಅಭಿಮಾನ್ ಮೇ ಆಕರ್ ಮೇ और ಮೇರಾ ಶಬ್ದ ನಹಿ ಕೆಹನಾ. ಬಾಬಾ ಅಂತಾರೆ ಎಲ್ಲಿಯೂ ಕೂಡ ನಾನು ನಂದು ಅಂದರೆ
ನನ್ನ ದೂರ, ನನ್ನ ಪೆನ್ನ, ನನ್ನ ಚೇರ, ನನ್ನ ಬೆಡ್ರೂಮ, ಇದು ನನ್ನ ಹಾಸಿಗೆ, ನನ್ನ ವಾಚ, ಇದು ನನ್ನ ಬಟ್ಟೆ, ನನ್ನ ಫೋನ್ ಅಂತ ಹೇಳ್ತೀವಲ್ಲ, ನಂದು ಅನ್ನೋ ಶಬ್ದನೇ ಬಳಸಬೇಡ್ರಿ ಅಂತಾರೆ ಬಾಬಾ. ಹೆಂಗೆ ಮಾತಾಡೋದು ಮತ್ತ? ಎಲ್ಲಿ ತಕ್ಕ ನಾನು ಶಬ್ದ ಬಳಸ್ತೀನಿ ಅಲ್ಲಿ ತಕ್ಕ ನಾನು ನಂದದು ಇದೇನೂ ಇಲ್ಲ, ನಾನು ಪರೇ ಇದ್ದೀನಿ ಅನ್ನೋ ಮಾತೇ ಬರೋದಿಲ್ಲ. ಅಂದಮೇಲೆ ನಾನು ನಂದು ಅನ್ನುವಂಥದ್ದು ಶಬ್ದ ಎಲ್ಲೆಲ್ಲಿ ಬರ್ತದೋ ಅಲ್ಲಿ ಇವು ಶಬ್ದನೇ ಬಳಸಬೇಡ್ರಿ ಅಂತಾರೆ ಬಾಬಾ. ಇಲ್ಲ ಅಂತಂದ್ರ ಗೊತ್ತಿಲ್ಲದಂತೆ ಈ ನಾನು ನನ್ನದೆನ್ನುವ ಭ್ರಮೆಯೊಳಗ ಈ ರೀತಿ ಮುಳುಗ್ಬಿಡ್ತೀವಲ್ಲ, ಸಂಗಮ ಯುಗದಲ್ಲಿ ಸತ್ಯ ಜ್ಞಾನ ಅರಿತೂ ಕೂಡ ಜೀವನ್ ಮುಕ್ತ ಸ್ಥಿತಿ ಅನುಭವ ಮಾಡೋದಕ್ಕೆ ಆಗೋದಿಲ್ಲ. ಸ್ವಯಂಕೋ ಆತ್ಮ ನಿಶ್ಚಯ ಕರ್ನಾ ಹೇ. ಈ ನಾನು ಅಂತಂದ್ರೆ ಅಕ್ಕೋರು, ನಾನು ಅಂದರೆ ಬ್ರಹ್ಮಕುಮಾರಿ, ಇದು ಕೂಡ ನಾನಂದ್ರೆ ಸೇವಾಧಾರಿ, ನಾನಂದ್ರೆ ಯೋಗಿ ಎನ್ನುವಂಥ ಟೈಟಲ್ ಲೇಬಲ್ಸ್ ಏನಿದಾವಲ್ಲ ಇದನ್ನೂ ಹೋಗ್ಬೇಕಂತಾರೆ ಬಾಬಾ. ಏನಿರಲಿ, ನಾನು ಅಂದರೆ ಕೇವಲ ನಿರಾಕಾರ ಆತ್ಮ ಅನ್ನೋದು ಮಾತ್ರ ನಿಶ್ಚಯ ಇರಲಿ. ಬಾಕಿ ಐಡೆಂಟಿಟಿ ಉಳ್ಳಂಥ ನಾನಂತ ಇದೆಯಲ್ಲ, ದೇಹ, ಸ್ತ್ರೀ ಪುರುಷ ಅಥವಾ ಹುಡುಗ ಹುಡುಗಿ ಅಥವಾ ಟೀಚರ, ನಾನು ಮದರ್ ಅನ್ನುವಂಥದ್ದು ಇವು ಬಾಬಾ ಹೇಳ್ತಾರ ಇದೆಲ್ಲ ಸಮಾಪ್ತ ಆಗಿ ಹೋಗಬೇಕಾಗಿದೆ. वरदान अपनी सतोगुणी दृष्टि द्वारा अन्य आत्माओं की दृष्टि वृत्ति का परिवर्तन करने वाले साक्षात्कार मूर्त भव. तम सतोगुणी दृष्टिಯ ಮೂಲಕ ಅನ್ಯ ಆತ್ಮರ ದೃಷ್ಟಿ ಹಾಗೂ ವೃತ್ತಿಯನ್ನು ಪರಿವರ್ತನೆ ಮಾಡುವಂಥ ಸಾಕ್ಷಾತ್ಕಾರ ಮೂರ್ತರು ಆಗ್ರಿ. ಹೇಗೆ ಕಹಾವತ್ತಿದೆ, ನಾಣ್ಣುಡಿ ಇದೆ, ದೃಷ್ಟಿ से सृष्टि बदलती है, दृष्टिಯಿಂದ सृष्टि बदलाಗ್ತದ ಅಂತ ಹೇಳಿ. तो आपकी दृष्टि ऐसी सतोगुणी हो जो कैसी भी तमोगुणी व रजोगुणी आत्मा की दृष्टि वृत्ति और उनकी स्थिति बदल जाए. ವಂಡರ್ಫುಲ್, ಅದ್ಭುತ ಮಾತು. ಬಾಬಾ ಹೇಳ್ತಾರೆ, ನಿಮ್ಮ ದೃಷ್ಟಿಯಿಂದ ಅವರ ಸೃಷ್ಟಿ ಅಂದರೆ ಅವರ ದೃಷ್ಟಿ, ಅವರ ಭಾವನೆ, ಅವರ ವೃತ್ತಿ, ಅವ್ರ ಚಲನೆ, ಅವ್ರ ಸ್ಥಿತಿ ಕೂಡ ಬದಲಾಗಬೇಕು ನಿಮ್ಮ ಒಂದು ದೃಷ್ಟಿಯಿಂದ ಅಂತಾರೆ ಬಾಬಾ. ದೃಷ್ಟಿ ಅಂದ್ರೇನು? ಒಂದು ರೋಲ್ ಚೀರಾಡೋದೇ ಇರಲಿ, ರೋಲ್ ಭಾಳ ವಿನಮ್ರನೇ ಇರಲಿ, ರೋಲ್ ಇರುವ ನಾಟಕದ ಮನೆತನದ ನಿಯಮದ ವಿರುದ್ಧ ಇರಲಿ, ಅಥವಾ ಮನೆಯನ್ನು ಭಾಳ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗುವಂಥದ್ದೇ ರೋಲ್ ಇರಲಿ. ಆದರೆ ಅದು ಯಾವುದೂ ಸತ್ಯ ಅಲ್ಲ. ಒಳ್ಳೆ ಸೊಸೆ ಅದಾಳ, ಒಳ್ಳೆ ಸೊಸೆ ಅಂತೇನಿಲ್ಲ, ಅದು ನಿಜ. ಇವಳು ಭಾಳ ಲೇಟ್ ಮಾಡಿ ಹೇಳುವಂಥವಳು, ಇವಳು ಭಾಳ ಹೀಗದಾಳ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಕೆಟ್ಟ ಸೊಸೆನೂ ಇಲ್ಲ, ಒಳ್ಳೆ ಸೊಸೆನೂ ಇಲ್ಲ. ಯಾಕೆಂದರೆ ಪ್ರತಿಯೊಂದು ರೋಲ್ ತನಗೆ ಸಿಕ್ಕಿರುವಂತಹ ಪಾತ್ರ ಅಭಿನಯ ಮಾಡ್ತಾ ಇದ್ದಾರೆ ಹೊರತಾಗಿ ಸ್ವಯಂ ಆತ್ಮ ಚೂಸ್ ಮಾಡ್ತಾ ಇಲ್ಲ ನಾನು ಎಷ್ಟೊತ್ತಿಗೆ ಹೇಳಬೇಕು, ಏನು ಮಾಡಬೇಕು ಅಂತ. ಅಂದಮೇಲೆ ಬಾಬಾ ಹೇಳ್ತಾರೆ, ಪಾತ್ರ ಎಂಥದೇ ಇರಲಿ, ಒಂದು ವೇಳೆ ನಿನ್ನ ದೃಷ್ಟಿ ಇಲ್ಲ, ಪಾತ್ರ ಏನೇ ಇದ್ರೂ ಒಳಗಡೆ ಇರುವ ಆತ್ಮ ನಿರ್ದೋಷಿದೆ, ಒಳಗಡೆ ಇರುವ ಆತ್ಮ ಈ ರೀತಿ ಚೂಸ್ ಮಾಡ್ತಾ ಇಲ್ಲ, ನಮ್ಮ ಅತ್ತಿ ವಿರುದ್ಧ ಇರಬೇಕು, ನಾ ಅಕ್ಕೋರ್ ವಿರುದ್ಧ ಇರಬೇಕು, ನಾ ಹಿಂಗೆ ಮಾತಾಡಬೇಕು, ಹಿಂಗೆ ನಡ್ಕೋಬೇಕಂತ ನಿರಾಕಾರ ಆತ್ಮ ಎಂದಿಗೂ ಕೂಡ ಈ ರೀತಿ ವಿರೋಧಾಭಾಸದಲ್ಲಿ ನಡೆಯೋದಿಲ್ಲ. ಅಂದಮೇಲೆ ನಾನು ಎಷ್ಟೆಷ್ಟು ದೇಹದ ವರ್ತನೆಗಳನ್ನು ಸತ್ಯ ಅಂತ ತಿಳ್ಕೊಳ್ಳಾರ್ದೇನೆ ಒಳಗಡೆ ಇರುವ ನಿರಾಕಾರಿ ಆತ್ಮದ ಸತ್ಯದ ಬಗ್ಗೆ ಎಷ್ಟು ದೃಷ್ಟಿ ಹಾಯಿಸ್ತೀನೋ, ಆ ನಿರಾಕಾರಿ ಸತ್ಯ ಆತ್ಮನನ್ನೇ ನೋಡ್ತೀನೋ, ಅವಾಗ ನನ್ನ ದೃಷ್ಟಿ, ನನ್ನ ವೃತ್ತಿ ಬದಲಾಗ್ತದ. ನನ್ನ ದೃಷ್ಟಿ ವೃತ್ತಿ ಯಾವಾಗ ಬದಲಾಗ್ತದೋ ಈ ದೃಷ್ಟಿಯಿಂದ ಅನೇಕರ ದೃಷ್ಟಿ, ಅನೇಕರ ಒಂದು ಸ್ಥಿತಿಯೂ ಕೂಡ ನಾವು ಬದಲಾಯಿಸಲಿಕ್ಕೆ ಸಾಧ್ಯವಿದೆ. जो भी आपके सामने आए उन्हें दृष्टि द्वारा तीनों लोगों का अपनी पूरी जीवन कहानी का मालूम पड़ जाए. ಯಾರಾದರೂ ನಿಮ್ಮ ಎದುರುಗಡೆ ಬಂದ್ರ ನಿಮ್ಮ ಮೂರೂ ಕಾಲಗಳ ಬಗ್ಗೆ, ನಿಮ್ಮ ಪೂರಾ ಜೀವನ ಕಥೆಯ ಬಗ್ಗೆ ಅವರಿಗೆ ಗೊತ್ತಾಗಬೇಕು, ಇಷ್ಟು ಸ್ಪಷ್ಟ ಇರ್ಬೇಕಂತಾರೆ ಬಾಬಾ. ಯಹಿ ಹೇ ನಜರ್ ಸೆ ನಿಹಾಲ್ ಕರ್ನಾ. ದೃಷ್ಟಿ ಕೊಟ್ಟರೆ, ಆತ್ಮಿಕ ದೃಷ್ಟಿಯಿಂದ ನೋಡಿದರೆ ಅವರಿಗೆ ನಿಮ್ಮ ಜೀವನ ಚರಿತ್ರೆ ತಿಳಿಬಿಡ್ಬೇಕಂತಾರೆ ಬಾಬಾ. अंत में जब ज्ञान की सर्विस नहीं होगी तब यह सर्विस चलेगी. ಅಂತಿಮ ಸಮಯದೊಳಗ ಯಾವಾಗ ನಾವು ಜ್ಞಾನ ಸ್ವರೂಪ ಆಗಿಬಿಡ್ತೀವಿ ಅವಾಗ ಜ್ಞಾನ ಹೇಳೋ ಜರುರತ್ತಿಲ್ಲ, ಹಿಂಗೆ ಬಾಯಿ ಬಿಟ್ಟು ತಿಳಿಸಿಕೊಡುವ ಜರುರತ್ತಿಲ್ಲ. ನಮ್ಮ ಸ್ಥಿತಿಯಿಂದನೇ, ನಮ್ಮ ವೈಬ್ರೇಷನಿಂದನೇ ಸೇವೆ ಆಗಲಿಕ್ಕೆ ಶುರುವಾಗ್ತದೆ.
ಅದಕ್ಕದು ಅಭ್ಯಾಸ ಈಗಿಂದನೇ ಇರಬೇಕಂತಾರೆ ಬಾಬಾ. ಸ್ಲೋಗನ್: ಪವಿತ್ರತಾ ಕಾ ಪ್ರಾಕ್ಟಿಕಲ್ ಸ್ವರೂಪ್ ಸತ್ಯತಾ ಅರ್ಥಾತ್ ದಿವ್ಯತಾ ಹೈ. ಪವಿತ್ರತೆಯ ಪ್ರಾಕ್ಟಿಕಲ್ ಸ್ವರೂಪ ಅಂದ್ರೇನು? ಸತ್ಯತೆ ಹಾಗೂ ದಿವ್ಯತೆ. ಸತ್ಯತೆ ಅಂದರೆ ನಾ ಅವಿನಾಶಿ ಇದ್ದೀನಿ ಅನ್ನುವಂಥ ಸ್ಮೃತಿ. ನಾ ಸಾಯ್ತೀನಿ, ನನಗೇನ್ರ ಆಗಿತ್ತು, ಯಾರು ಏನರ ಮಾಡ್ಯಾರು ಅನ್ನೋದಂದರೆ ಇದು ಸತ್ಯತೆ ಅಲ್ಲ. ಸತ್ಯತೆ ಅಂದರೆ ನಾ ಅವಿನಾಶಿ ಇದ್ದೀನಿ, ನಾ ಶಾಶ್ವತ ಇದ್ದೀನಿ, ನಾ ಅಮರ್ ಇದ್ದೀನಿ ಅನ್ನುವಂತಹ ಅಮರತ್ವದ ಬೋಧ ಯಾರಿಗಾಗಿದೆಯೋ ಅವರಿಗೇ ಪವಿತ್ರತೆಯ ಪ್ರಾಕ್ಟಿಕಲ್ ಸ್ವರೂಪ ಅಂತ ಹೇಳಲಾಗ್ತದೆ. ಅವ್ಯಕ್ತಿ ಇಶಾರೆ: ಮಹಾನ್ ಬನ್ನೆ ಕೆ ಲಿಯೆ ಮಧುರತೆ ಗುಣ ಹಾಗೂ ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಡ್ರಿ. ಮಧುರತೆ ಹಾಗೂ ನಮ್ರತೆ ಗುಣ ಜುಕ್ನಾ ಸಿಖಾತಾ ಹೈ. ಎಷ್ಟು ಮಧುರ, ಎಷ್ಟು ನಮ್ರ, ಅಷ್ಟು ಬಾಗುವುದನ್ನು ಕಲಿಸ್ತವೆ ಈ ಗುಣಗಳು. जितना अभी आप संस्कारों में संकल्पों में झुकेंगे उतना विश्व आपके आगे झुकेंगे. ನೀವೆಷ್ಟು ಸಂಸ್ಕಾರಗಳಲ್ಲಿ ಸ್ವಭಾವದಲ್ಲಿ ಬಾಗಿ ನಡೀತೀರಿ, ಆಗ ಇಡೀ ವಿಶ್ವವೇ ನಿಮ್ಮೆದುರು ಬಾಗಿ ನಡೀತದೆ ಅಂತಾರೆ ಬಾಬಾ. ಬಾಗಿ ನಡೆಯೋದು ಅಂದರೆ ಎಷ್ಟು ನೀ ದೇಹಭಾನದಿಂದ ಮುಕ್ತ ನಿನ್ನ ನಿರಾಕರಿಸಿ ಸತ್ಯದಲ್ಲಿ ಅನುಭವ ಮಾಡ್ತೀ, ಅಷ್ಟು ಅವರಿಗೆ ನಿನ್ನ ಸತ್ಯದ ದರ್ಶನ ಆಗ್ತದ. ಜುಕ್ನ ಅರ್ಥಾತ್ ಜುಖಾನ. ಬಾಗುವುದು ಅಂದರೆ ಏನು? ಬಾಗಿಸೋದು. ಬಾಗಿಸೋದು ಅಂದರೆ ಏನು? ಬಾಗೋದು ಅಂದರೆ ಏನು? ನನ್ನ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗೋದು, ದೇಹಭಾನದಿಂದ ಡಿಟ್ಯಾಚ್ ಆಗೋದು. ಬಾಗಿಸೋದು ಅಂದ್ರೆ ಅವರ ದೇಹದ ಅಭಿಮಾನದಿಂದ ಮುಕ್ತಗೊಳಿಸೋದು. संस्कार में भी झुकना, ये संकल्प भी न हो दूसरे हमारे आगे भी थोड़ा सो कुछ तो झुके. ನಿಮ್ಮ ಸಂಕಲ್ಪದಲ್ಲಿ ಮನಸ್ಸಿನಾಗೂ ಈ ಮಾತು ಬರಬಾರ್ದು, ಇವರು ಸ್ವಲ್ಪ ಬಾಗ್ಲಿಲ್ಲ, ನಾನೇ ಬಾಗ್ಬೇಕೇನು ಯಾವತ್ತಿಗೂ ಇವರಿಗೆ ಅಂತ ನಿಮಗೆ ಬರಬಾರ್ದು ಅಂತಾರೆ ಬಾಬಾ. ಹಮ್ ಜುಕೆಂಗೆ ತು ಸಭಿ ಜುಕೆಂಗೆ. ನಾವು ಬಾಗಿದ ಎಲ್ಲರೂ ಬಾಗ್ತಾರ, ಎಲ್ಲರೂ ಬಾಗ್ಲಿ ನೋಡಮು ಅಂತ ಹಿಂಗೆ ಅನ್ಕೋಬೇಡ್ರಿ. जो सच्चे सेवादारी होते हैं वह सब जब सभी के आगे झुकेंगे तब सेवा कर सकेंगे. सत्य सेवादारी ಅರ್ಥಾತ್ ಸತ್ಯ ಆತ್ಮಸ್ಥಿತಿ ಉಳ್ಳಂತಹ ಮಕ್ಕಳು ಬಾಗಿದ್ರ ಬಾಗ್ಬೇಕನ್ನೋದಿಲ್ಲ, ಅವರು ಬಾಗಿಸುವಂಥ ಸೇವೆಯನ್ನು ಮಾಡ್ತಾರೆ. ಓಂ ಶಾಂತಿ. ಅನುಭವ ಮಾಡೋಣ ಇಂದಿನ ಮುರಳಿಯ ಮಹಾವಾಕ್ಯಗಳ: ನಾನು ನಿರಾಕಾರಿ ಆತ್ಮ, ನನ್ನ ಸತ್ಯ ಸ್ವರೂಪ ಅವಿನಾಶಿಯಾಗಿದೆ, ನನ್ನ ಅಸ್ತಿತ್ವ ಅಮರವಾಗಿದೆ, ಎಂದಿಗೂ ಸಾಯದ, ಎಂದಿಗೂ ಕೊನೆಗೊಳ್ಳದ ನಿರಾಕಾರಿ ಸತ್ಯ ಸ್ವರೂಪಾತ್ಮ ನಾನು ಹೇಗೆ ಅವಿನಾಶಿಯಾಗಿರುವೆನೋ, ಸತ್ಯವಾಗಿರುವೆನೋ, ಹಾಗೆಯೇ ಈ ನಾಟಕದಲ್ಲಿ ಕಾಣುತ್ತಿರುವ ಪ್ರತಿಯೊಬ್ಬ ಮನುಷ್ಯ ಜೀವನದ ಹಿಂದಿರುವ ಆ ನಿರಾಕಾರಿ ಆತ್ಮ ಸತ್ಯವೇ ನನಗೆ ದರ್ಶನವಾಗುತ್ತಿದೆ. ಹೀಗಾಗಿ ನನ್ನ ಈ ಪವಿತ್ರ ದೃಷ್ಟಿಯಿಂದ, ನನ್ನ ಬಾಯಿಯ ಪವಿತ್ರ ವೃತ್ತಿಯ ಕಾರಣದಿಂದ ಎದುರಿನಲ್ಲಿರುವ ವ್ಯಕ್ತಿಯ ಮನಸ್ಸು ಪವಿತ್ರವಾಗುತ್ತಿದೆ, ಬದಲಾಗುತ್ತಿದೆ. ಅವರಲ್ಲೂ ಕೂಡ ದೇಹಭಾನದ ಪೊರೆ ಕಳಚಿ ನಿರಾಕಾರಿ ಆತ್ಮ ಆಗಿರುವ ಸತ್ಯದ ಅನುಭವವಾಗುತ್ತಿದೆ. ಯಾಕೆಂದರೆ ದೃಷ್ಟಿಯಿಂದ ಸೃಷ್ಟಿ, ಭಾವ, ಸ್ಥಿತಿಯು ಬದಲಾಗುತ್ತಿದೆ, ಶ್ರೇಷ್ಠವಾಗುತ್ತಿದೆ. ಇದು ಕಾರಣ ನನ್ನ ಅವಿನಾಶಿ ಸತ್ಯವನ್ನು ಅರಿತಿರುವುದು. ಓಂ ಶಾಂತಿ.